ಎದು ನಿಲ್ಲೋಣ ಒಂದು ಕ್ಷಣ. ವಾಕ್ಯ ಹೇಳ್ತದೆ, ಅಗಮ್ಯವಾದ ಸಿಂಹಾಸನದಲ್ಲಿ ವಾಸ ಮಾಡುವ ದೇವನು. ಇಲ್ಲ ಇದ್ದೀರಾ? ಅಗಮ್ಯವಾದ ಸಿಂಹಾಸನದಲ್ಲಿ ವಾಸ ಮಾಡುವ ದೇವನು. ವಾಕ್ಯ ಹೇಳುತ್ತೆ, ಮನುಷ್ಯನು ಕಟ್ಟಿದ ಮನೆಗಳಲ್ಲಿ ನಾನು ವಾಸ ಮಾಡುವುದಿಲ್ಲ, ಬದಲಾಗಿ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡ್ತೀನಿ ಎಂಬುದಾಗಿ. ಯೇಸು ಸ್ವಾಮಿ ಗೋದಲಿಯಲ್ಲಿ ಹುಟ್ಟಿದ್ದು ನಿಜ, ಹುಟ್ಟಲೇಬೇಕಾಗಿತ್ತು. ಅದಕ್ಕಿಂತಲೂ ಮಿಗಿಲಾಗಿ ಯೇಸುವಿಗಿಷ್ಟ ಇಲ್ಲಿರುವ ನಿಮ್ಮ ಒಬ್ಬೊಬ್ಬರ ಅಂತರಂಗದಲ್ಲಿ ಹುಟ್ಟೋದು. ಪ್ರೈಸ್ ದಿ ಲಾರ್ಡ್. ಆಲ್ರೆಡಿ ಹುಟ್ಟಿದರೆ ಆನಂದಿಸಿ, ಡೌಟ್ ಇದ್ದರೆ ಪಡ್ಕೊಳ್ಳಿ. ಇದೊಂದು ಅವಕಾಶ ನಮ್ಮೆಲ್ಲರಿಗೂ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ. ಸ್ವತಂತ್ರವಾಗಿ ನಾವೇ ಪ್ರಾರ್ಥನೆ ಮಾಡೋಣ. ಈ ಒಂದು ಜಾಗ ಪ್ರಾರ್ಥನೆಗಾಗಿ ಅಂತ ನಮಗೆ ಕೊಟ್ಟಿದ್ದಾರೆ ದೇವರು. ಪ್ರಾರ್ಥನೆಗಂತ ನಾವು ಬಂದಿದ್ದೀವಿ. ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ. ಬಾಯಿ ತೆರೆದು ನಿಮಗೆ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಯಾವ ರೀತಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾರೋ ಹಾಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ, 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 ಸ್ತೋತ್ರ. ನಮ್ಮ ಒಬ್ಬೊಬ್ಬರ ಅಂತರಂಗದಲ್ಲಿ ವಾಸ ಮಾಡಲಿಕ್ಕೆ ಬಯಸುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ನಮ್ಮ ಮಧ್ಯದಲ್ಲಿರುವಂಥ ಯೇಸುವನ್ನು ಎಲ್ಲರೂ ಕೂಡ ವಿಶ್ವಾಸದಿಂದ ಸ್ತುತಿಸಿ ಪ್ರಾರ್ಥಿಸೋಣ, ಸ್ತುತಿಸಿ ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ಜೀವಿಸಲು ಬಯಸುವಂಥ ದೇವರು ನಮ್ಮ ಮಧ್ಯೆ ಇದ್ದಾರೆ. ಆ ದೇವಾದಿ ದೇವನಿಗೆ ಎಲ್ಲರೂ ಕೂಡ ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವನೇ ನಿಮಗೆ ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾ ನೀ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾ ನೀ ಪರಿಶುದ್ಧನು. ವಿಶ್ವಾಸದಿಂದ ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾ ನೀ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾ ನೀ ಪರಿಶುದ್ಧನು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಪರಿಶುದ್ಧನಾದ ದೇವನಿಗೆ ಹೇಳೋಣ, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವನು
ವಾಸ ಮಾಡಲು ಇಚ್ಛಿಸುವ ಸ್ಥಳ ನಿನ್ನ ಹೃದಯವಾಗಿದೆ, ನಿನ್ನ ಅಂತರಂಗವಾಗಿದೆ. ನಿನ್ನ ಅಂತರಂಗದಲ್ಲಿ ಯೇಸು ಹುಟ್ಟಲಿಲ್ಲವಾದರೆ ನನ್ನ ಜೀವನ ವ್ಯರ್ಥ. ಪರಲೋಕದಲ್ಲಿ 24 ಸಭಾ ಪ್ರಮುಖರ ಮಧ್ಯದಲ್ಲಿ ಇಡೀ ದೇವಲೋಕ, ಪರಲೋಕ ಪರಿಶುದ್ಧರು ಪರಿಶುದ್ಧರು ಅಂತ ಹೇಳುವಂತ ಆ ಪರಿಶುದ್ಧವಾದ ಸ್ಥಳದಲ್ಲಿ ವಾಸ ಮಾಡುವುದಕ್ಕಿಂತಲೂ ಮಿಗಿಲಾಗಿ ನನ್ನಲ್ಲಿ ವಾಸ ಮಾಡಲು ಬಯಸುವ ಆ ರಾಜಾದಿರಾಜನ ಇರುವಿಕೆಯನ್ನು ನನ್ನ ಅಂತರಂಗದಲ್ಲಿ ಅನುಭವಿಸುತ್ತಾ ಎಲ್ಲರೂ ಕೂಡ ಹೇಳೋಣ, ವಿಶ್ವಾಸದಿಂದ ಹೇಳೋಣ, ಭರವಸೆ ಉಳ್ಳವರಾಗಿ ಹೇಳೋಣ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು. ಅಗಮ್ಯವಾದ ಬೆಳಕಲ್ಲಿ, ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ, ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನಂಬಿಕೆಯಿಂದ ಹೇಳೋಣ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಯೇಸು ಹುಟ್ಟಿ ಆಯಿತು. ನನಗೋಸ್ಕರ, ನಿಮಗೋಸ್ಕರ, ಇಡೀ ಲೋಕದ ಮಾನವರ ಪಾಪ ಪರಿಹಾರಕ್ಕೋಸ್ಕರ ಕಲ್ವಾರಿಯಲ್ಲಿ ಯಜ್ಞದ ಕುರಿಮರಿಯಾಗಿ ಬಲಿ ಅರ್ಪಣೆ ಕೂಡ ಆಗೋಯಿತು. ಆದರೆ ಹುಟ್ಟಿದ ಯೇಸು ಹುಟ್ಟಿದ ಹಾಗೆ ಇಲ್ಲ. ಇವತ್ತು ಆತ್ಮಸ್ವರೂಪನಾಗಿ, ಮೃತ್ಯುಂಜಯನಾಗಿ, ಮಹಿಮೆಯ ಅರಸನಾಗಿ ಇದೂ ನಿಮ್ಮ ಮುದ್ದೆ ನಿಮ್ಮ ಮಧ್ಯದಲ್ಲೇ ಇದ್ದಾರೆ. ಯಾರೆಲ್ಲ ನೀವು ಆ ಯಜ್ಞದ ಕುರಿಮರಿಯಾದಾತನ ರಕ್ತದಲ್ಲಿ ವಿಶ್ವಾಸ ಇಟ್ಟು ಆರಾಧನೆ ಮಾಡ್ತಿರೋ, ಅವರು ಇಂದಿಗೂ ಜೀವಿಸ್ತಾ ಇದ್ದಾರೆ ಅಂತ ನಂಬಿ ಭರವಸೆ ಉಳ್ಳವರಾಗಿ ನೀವು ಆರಾಧನೆ ಮಾಡ್ತಿರೋ, ಆ ಕಲ್ವಾರಿಯ ಪ್ರೀತಿಯ ಅನುಭವ, ಆ ಮಹಿಮೆಯ ಪ್ರೀತಿಯ ಅನುಭವ ಇವತ್ತು ಈ ಜಾಗದಲ್ಲಿ ಯೇಸು ನಿಮಗೆ ಕೊಡ್ತಾರೆ ಪ್ರಿಯರೇ. ಯಾಕೆಂದ್ರೆ ಅವರು ಇದ್ದಾತನು, ಇರುವಾತನು, ಮತ್ತೆ ಬರುವಾತನಾಗಿದ್ದಾರೆ. ಆ ಬರುವಾತನು ಇಲ್ಲಿದ್ದಾರೆ ಪ್ರಿಯರೇ, ಆ ಬರುವಾತನು ಇಲ್ಲಿದ್ದಾರೆ ಪ್ರಿಯರೇ, ಆ ಬರುವಾತನು ಇಲ್ಲಿದ್ದಾರೆ ಪ್ರಿಯರೇ, ಆ ಬರುವಾತನು ಇಲ್ಲಿದ್ದಾರೆ ಪ್ರಿಯರೇ, ಆ ಬರುವಾತನು ಇಲ್ಲಿದ್ದಾರೆ. ಇದೋ ಆತನನ್ನ ಅನುಭವಿಸುತ್ತಾ ಹೇಳಿ ಪ್ರಿಯರೇ, ನನಗಾಗಿ ಯಜ್ಞದ ಕುರಿಮರಿಯಾದಾತನೇ ನಿಮಗೆ ಸ್ತೋತ್ರವಾಗಲಿ. ಬಲಿ ಅರ್ಪಿಸಿ ಅಪ್ಪ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಕೊಟ್ಟು ನನ್ನನ್ನು ಪರಲೋಕದ ಮಗನಾಗಿ ಮಗಳಾಗಿ ಮಾರ್ಪಡಿಸಿದ ನನ್ನ ದೇವನೇ ಸ್ತೋತ್ರ ಅಂತ ಹೇಳೋಣ ಎಲ್ಲರೂ.
ಯಜ್ಞದ ಕುರಿಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. 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 ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಹೇಳೋಣ ಸರಿ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಹಾಲೆಲೂಯ, 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 ಹಾಲೆಲೂಯ. ಇದ್ದಾತನು, ಇರುವಾತನು, ಬರುವಾತನು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ಆತನನ್ನು ಸ್ತುತಿಸೋಣ. ಹಾಲೆಲೂಯ. ಆತನ ನಾಮ ಮಹಿಮೆಯನ್ನ ಇದೋ ಈ ಸಮಯದಲ್ಲಿ ಎಲ್ಲರೂ 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 ಆತನ ನಾಮಕ್ಕೆ ಘನಪಡಿಸೋಣ. ಆತನ ನಾಮಕ್ಕೆ ಘನವನ್ನು ತರೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಆತನ ನಾಮಕ್ಕೆ ಸ್ತೋತ್ರ ಮಾಡೋಣ. ಆತನ ನಾಮವನ್ನು ಅನುಭವಿಸೋಣ ಪ್ರಿಯರೇ. ಯೇಸುವೇ ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, 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 ಸ್ತೋತ್ರ, ಸ್ತೋತ್ರಪ್ಪ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಹೇಗಿದ್ದೀರಾ ಎಲ್ಲರೂ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ. ಜೋರ ಹಬ್ಬ ಎಲ್ಲ? ಇನ್ನೇನು ಮಾತಾಡ್ತಾ ಇಲ್ಲಲ್ಲ? ಓಕೆ. ಏನು ಹಬ್ಬ ಮಾಡಿಲ್ವಾ ಹೆಂಗೆ? ಓಕೆ. ಪ್ರೈಸ್ ದಿ ಲಾರ್ಡ್. ಸುಮಾರಾಗಿ ಮಾಡಿದ್ದೀರಾ? ಮಿಕ್ಕಿದ್ದು ಇವತ್ತು ಇಲ್ಲಿ ಮಾಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಪ್ರಕಟಣಾ ಪುಸ್ತಕ ಅಧ್ಯಾಯ 1 ವಾಕ್ಯ 8. ಪ್ರಕಟಣಾ ಪುಸ್ತಕ ಅಧ್ಯಾಯ 1 ವಾಕ್ಯ 8. ಆಕಾರವು ಲಾಕಾರವು ನಾನೇ. ವರ್ತಮಾನ ಕಾಲದಲ್ಲಿ ಇರುವಾತನು, ವರ್ತಮಾನ ಕಾಲದಲ್ಲಿ ಇರುವಾತನು, ಭೂತಕಾಲದಲ್ಲಿ ಇದ್ದಾತನು, ಭೂತಕಾಲದಲ್ಲಿ ಇದ್ದಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು, ಭವಿಷ್ಯತ್ ಕಾಲದಲ್ಲಿ ಬರುವಾತನು, ಸರ್ವಶಕ್ತನೂ ನಾನೇ. ದೇವರು ಇಲ್ಲಿ ಈ ವಾಕ್ಯದ ಮುಖಾಂತರ ಏನು ಹೇಳ್ತಿದ್ದಾರೆ ಅಂದರೆ, ಭೂತಕಾಲದಲ್ಲಿ ನಾನಿದ್ದೆ, ವರ್ತಮಾನ ಕಾಲದಲ್ಲಿ ನಾನು ಇದ್ದೀನೀಗ, ಭವಿಷ್ಯತ್ ಕಾಲದಲ್ಲಿ ಬರುವಾತನು, ಬಂದೇ ಬರ್ತೀನಿ ಅಂತ. ಪ್ರೈಸ್ ದಿ ಲಾರ್ಡ್. ಈ 3 ಕಾಲಗಳಲ್ಲಿ ವಾಸ ಮಾಡುವ ದೇವನು, ಜೀವಂತನಾಗಿ ಇರುವಂಥ ದೇವನು ಪ್ರಭು ಕ್ರಿಸ್ತನು ಮಾತ್ರವೇ. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯ. ಯಾರೆಲ್ಲ ಬಂದರೋ ಸುಮಾರು ಚರಿತ್ರೆಗಳನ್ನು ಹೇಳ್ತಾರೆ. ಆದರೆ ಬಂದವರು ಇಷ್ಟು ವರ್ಷ ಬದುಕಿದ್ರು ಅಂತ ಹೇಳ್ತಾರೆ. ಹೆಸರುಗಳು ಯಾವುದು ಬೇಡ ನಮಗೆ. ಸುಮಾರು ದೇವರು ಅನಿಸ್ಕೊಂಡಂಥ ವ್ಯಕ್ತಿಗಳು, ಅನೇಕ ರಾಜರುಗಳು ಬಂದರು, ಬದುಕಿದ್ರು, ಸತ್ರು. ಆದರೆ ಮುಂದೆ ಅವ್ರು ಯಾರು ಕೂಡ ಬರೋರಲ್ಲ. ಆದರೆ ಯೇಸು, ದೇವರ ವಾಕ್ಯ ಹೇಳ್ತದೆ, ಹಿಂದೆ ಇದ್ದಾತನು, ಈಗ ಇರುವಾತನು, ಮುಂದೆ ಬರುವಾತನು, ಈ ಮೂರು ಕಾಲಗಳಲ್ಲಿ ಜೀವಂತವಾಗಿ ಇರುವಾತನು, ನಿರಂತರವಾಗಿರುವ ದೇವನು ಯೇಸುವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದನ್ನು ಅನೇಕ ರೀತಿಯಲ್ಲಿ ಬೈಬಲಲ್ಲೇ ನಮಗೆ ಅನೇಕ ಪ್ರವಾದಿಗಳ ಮುಖಾಂತರ, ಅನೇಕ ವ್ಯಕ್ತಿಗಳ ಮುಖಾಂತರ ಇದನ್ನು ಬರೆದಿಟ್ಟಿದ್ದಾರೆ. ಇದು ಯಾವುದು ಕೂಡ ಒಂದು ಕಾಲ್ಪನಿಕ ಅಲ್ಲ, ಇದು ನಿಜ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೀನಿ, ನೀವೆಲ್ಲ ನಂಬ್ತೀರಾ ಅಂತ. ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ಬರೆಯಲ್ಪಟ್ಟ ಯಾವೊಂದು ಘಟನೆಗಳು ಕೂಡ ಕಾಲ್ಪನಿಕ ಅಲ್ಲ, ಎಲ್ಲವೂ ಕೂಡ ನಡೆದಂಥ ಘಟನೆಗಳಾಗಿದೆ. ಅದು ನಿಜವಾದಂಥದ್ದಾಗಿದೆ. ಅದರಿಂದ ಧೈರ್ಯವಾಗಿ ನಾವು ಇದರಲ್ಲಿ ವಿಶ್ವಾಸ ಇಡೋಣ. ವಿಶ್ವಾಸ ಇಟ್ಟು ಅದನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋಣ. ಖಂಡಿತವಾಗಲೂ ಆಗ ಅದನ್ನು ನಾವು ಕೂಡ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯಾಕೆಂದರೆ ಯೇಸು ಸ್ವಾಮಿ ಕೂಡ ಯೋಹಾನನ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯದಲ್ಲಿ 39ನೇ ವಾಕ್ಯದಲ್ಲಿ ಇದರ ಕುರಿತು ಅವರೇ ಒಂದು ಸಾಕ್ಷಿಯನ್ನು ಹೇಳ್ತಾರೆ. ಓದೋಣ ಒಂದು ಸ್ವಲ್ಪ ಅದನ್ನು. 5:39 ಒಂದು ವಾಕ್ಯ ಓದೋಣ. ಪವಿತ್ರ ಗ್ರಂಥದಿಂದಲೇ ನಿತ್ಯ ಜೀವ ಲಭಿಸುವುದೆಂದು ಭಾವಿಸಿ ನೀವು ಅದನ್ನು ಪರಿಶೀಲಿಸಿ ನೋಡುತ್ತೀರಿ. ಆ ಗ್ರಂಥವೂ ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತದೆ. ಯಾರ ಪರವಾಗಿ? ಹಳೆ ಒಡಂಬಡಿಕೆ ಆದಿಕಾಂಡದಿಂದ ಹಿಡಿದು ಪ್ರಿಯ ಸಹೋದರ ಸಹೋದರಿ ಏನು ಪುಸ್ತಕಗಳಿದೆ, ಎಲ್ಲ ಪುಸ್ತಕಗಳು ಕೂಡ ಯೇಸು ಕ್ರಿಸ್ತರನ್ನು ಸಾಕ್ಷಿಪಡಿಸ್ತದೆ, ಯೇಸುವನ್ನು ಕುರಿತು ಸಾಕ್ಷಿ ಪಡಿಸ್ತದೆ. ನಿತ್ಯ ಜೀವ ನನ್ನಿಂದ ಮಾತ್ರವೇ ಎಂಬುದಾಗಿ ಈ ಪುಸ್ತಕ ಪೂರ್ತಿ ಸಾಕ್ಷಿ ಪಡಿಸ್ತದೆ ಅಂತೇಳಿ ಬೇರೆ ಯಾರು ಹೇಳಿದ್ದಲ್ಲ, ಯೇಸು ಕ್ರಿಸ್ತರೇ ಇಲ್ಲಿ ಹೇಳ್ತಿದ್ದಾರೆ, ಯೇಸು ಸ್ವಾಮಿನೇ ಹೇಳ್ತಿದ್ದಾರೆ. ಬಟ್ ಆದರೆ ಇಲ್ಲಿ ಸಮಸ್ಯೆ ಏನು ಅಂದರೆ, ಈ ಘಟನೆಗಳ ಮುಖಾಂತರ ನಾವು ತಗೊಳ್ಳೋಣ. ಯಾವುದನ್ನು ತಗೊಳ್ಬೇಕು, ಯಾವುದನ್ನು ತಗೋಬಾರ್ದು ನೀವೇ ತೀರ್ಮಾನ ಮಾಡಿ. ನಿಮ್ಮ ತೀರ್ಮಾನದೊಂದಿಗೆ ಇರ್ತದೆ ನಿಮ್ಮ ಆಧ್ಯಾತ್ಮಿಕ ಜೀವನ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ತೀರ್ಮಾನ ನಮ್ಮ ಕೈಲೇ ಇಟ್ಟಿದ್ದಾರೆ ದೇವರು. ಸ್ವತಂತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆದಾಮನಿಗೆ ಸ್ವತಂತ್ರ ಹೇಗೆ ಕೊಟ್ಟಿದ್ರೋ ಅದೇ ರೀತಿಯ ಸ್ವತಂತ್ರವನ್ನು ದೇವರು ನಮ್ಮ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ. ಆಯ್ಕೆ ಯಾರ ಕೈಲಿದೆ? ನನ್ನ ಕೈಲಿದೆ. ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ತೇನೋ ಅದರಂತೆ ಇರ್ತದೆ ನನ್ನ ಜೀವನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 1ರಿಂದ ನೀವು ನೋಡುವಾಗ ತುಂಬ ಚೆನ್ನಾಗಿದೆ. ಓದೋಣ ಸ್ವಲ್ಪ. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ. ಹೆರೋದನು ಆಳ್ವಿಕೆ ಮಾಡುತ್ತಿದ್ದಂಥ ಕಾಲದಲ್ಲಿ ಯೇಸು ಜನಿಸಿದರು. ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೇ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮ್ ಆದ್ಯಂತವು ಗಲಿಬಿಲಿಗೊಂಡಿತು. ಒಂದು ನಿಮಿಷ, ಇಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾರೆ ಎಂಬ ಸಂದೇಶವನ್ನು ಈ 3 ಜನ ವ್ಯಕ್ತಿಗಳು, ಇವರ್ಯಾರು ಕೂಡ ಯಹೂದ್ಯರಲ್ಲ. ಪ್ರೈಸ್ ದಿ ಲಾರ್ಡ್. ಇವರ್ಯಾರು ಕೂಡ ಯಹೂದ್ಯರು ಅಲ್ಲ, ಅನ್ಯ ಧರ್ಮೀಯದವರು, ಅನ್ಯದವರು, ಜ್ಞಾನಿಗಳು. ಓಕೆನಾ? ಇವರ ಜ್ಞಾನದ ಮುಖಾಂತರವಾಗಿ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದಾರೆ ಒಬ್ಬ ಅರಸನು ಹುಟ್ಟುತ್ತಾನೆ ಎಂಬುದಾಗಿ. ಆದ್ದರಿಂದಲೇ ಆ 3 ಜ್ಞಾನಿಗಳು, ಇನ್ನೆಷ್ಟು ಜನ ಇದ್ರು ಗೊತ್ತಿಲ್ಲ ನನಗೆ, ಅವರು ಹುಡುಕೊಂಡು ಬಂದಿದ್ದಾರೆ. ಹೆರೋದನ ಕಾಲವಾದ ಕಾರಣ ಆ ಜಾಗದಲ್ಲಿ, ಆ ಭಾಗದಲ್ಲಿ ಹುಡುಕೊಂಡು ಬಂದು ಅವನ ಹತ್ರನೇ ಕೇಳ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮುಂದುವರಿಸಿ ಓದಿ.
ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೇ ಹೆರೋದರಸನು ಬಹಳ ತಳಮಳಗೊಂಡನು. ನೋಡಿ, ಈ ವಿಷಯವನ್ನ ಕೇಳಿಸಿಕೊಂಡ ಹೆರೋದ ತಳಮಳಗೊಳ್ತಾನೆ. ಯಾಕೆಂದ್ರೆ ಯೇಸು ಸ್ವಾಮಿ ಈ ಲೋಕದ ರೀತಿಯಲ್ಲಿ, ಒಂದು ರಾಜಕಾರಣಿಯ ರೀತಿಯಲ್ಲಿ ರಾಜ್ಯವನ್ನು, ಈ ಲೋಕವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಬಂದವರಲ್ಲ, ಬದಲಾಗಿ ಪರಲೋಕದ ಆತ್ಮೀಕವಾದ ಒಂದು ರಾಜ್ಯ, ಪರಲೋಕ ರಾಜ್ಯವನ್ನು ಸ್ಥಾಪಿಸಲು ಬಂದವರು ಅಂತೇಳಿ ಅವನಿಗೆ ಗೊತ್ತಿಲ್ಲ. ಅವನಿಗೆ ಒಂದು ಭಯ ಏನು ಶುರುವಾಯಿತು ಅಂದರೆ, ನನ್ನ ಒಂದು ರಾಜತನಕ ಅಂದರೆ ನಾನು ರಾಜ, ನನಗೆ ವಿರುದ್ಧವಾಗಿ ಮತ್ತೊಂದು ರಾಜನ, ಈ ಒಂದು ರೀತಿಯಲ್ಲಿ ಅವನು ಮಾನುಷಿಕವಾಗಿ ತಗೊಳ್ತಾನೆ. ಅದಕ್ಕೆ ಅವನಿಗೆ ಗಡಿಬಿಡಿ ಆಗುತ್ತೆ, ಗಲಿಬಿಲಿ ಆಗುತ್ತೆ, ಸೈತಾನ ಅವನ ಒಳಗಡೆ ಕೆಲಸ ಮಾಡ್ತಾನೆ. ಮುಂದೆ ಓದೋಣ. ಅಂತೆಯೇ ಜೆರುಸಲೇಮಾದ್ಯಂತವು ಗಲಿಬಿಲಿಗೊಂಡಿತು. ಯಹೂದ್ಯರ ಎಲ್ಲಾ ಮುಖ್ಯ ಯಾಜಕರನ್ನು, ಇಲ್ಲಿ ನೋಡಿ ಈಗೇನು ಮಾಡ್ತಾನೆ ಈ ರಾಜ, ಹೆರೋದರಸ ಏನು ಮಾಡ್ತಾನೆ, ಸೊ ಇವನಿಗೆ ಕನ್ಫರ್ಮ್ ಆಗಬೇಕಲ್ವಾ, ಇವ್ರು ಹೇಳ್ತಾ ಇರೋದು ನಿಜಾನ ಸುಳ್ಳು ಅಂತ ಹೇಳಿ ಗೊತ್ತಾಗಬೇಕಲ್ವಾ. ಅದರಿಂದ ಅವನೇನು ಮಾಡ್ತಾನೆ, ಓದಿ. ಯಹೂದ್ಯರ ಎಲ್ಲಾ ಮುಖ್ಯ ಯಾಜಕರನ್ನು ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು, ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೇಯ ನಾಡಿನ ಬೆತ್ಲೆಹೇಮೆ ಜುದೇಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ಆಗ ಹೆರೋದನು, ನೋಡಿ ಇಲ್ಲಿ ಯೇಸು ಕ್ರಿಸ್ತರ ಜನನದ ಬಗ್ಗೆ ಈ ಪೂರ್ತಿಯಾದ ಈ ಒಂದು ಧರ್ಮಶಾಸ್ತ್ರದಲ್ಲೇ ಬರದಂಥ ಈ ವಿಷಯ ಕ್ಲಿಯರ್ ಆಗುತ್ತೆ. ಯಾರಿಗೆ? ಹೆರೋದನಿಗೆ. ಈಗ ಇವನು ಒಳಗಡೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಓಕೆನಾ? ಮುಂದೆ. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಗೋಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡು ಎಲ್ಲ ತಿಳ್ಕೊಳ್ತಾನೆ. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನು ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು. ನೋಡಿ, ಈ ಕುತಂತ್ರಿ ಏನ್ ಮಾಡ್ತಾನಂದ್ರೆ, ಒಂದು ರಾಜ ಹುಟ್ಟಿದನಲ್ಲ ಅಂತೇಳಿ, ಯಾವ ರೀತಿ ಈ ಒಂದು ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಈ ರಾಜ ಹುಡ್ತಾನೆ, ಇದು ಗ್ಯಾರಂಟಿ ಆಯ್ತಾನೆ ಆತನಿಗೆ. ಈತ ಅವ್ರ ಜೊತೆ ಹೋಗಿ ಒಂದು ಆರಾಧನೆ ಮಾಡಿ ಬರ್ಬೋದಾಗಿತ್ತು. ಮನಸ್ಸಲ್ಲಿ ಅವನಿಗಿಲ್ಲ ಅದು. ಅವನ ಮನಸ್ಸು ಒಳಗಡೆ ರಾಜ ಹುಟ್ಟಿದ್ದಾನೆ ಅನ್ನೋ ವಿಷಯ ಕೇಳಿದ ತಕ್ಷಣ ಸೈತಾನನ ವಶವಾಗ್ತಾನೆ. ರಾಜನನ್ನು ನೋಡುವ ಆಸೆ ಇಲ್ಲ, ಮಗುವನ್ನು ನೋಡುವ ಆಸೆ ಇಲ್ಲ, ಬದಲಾಗಿ ಮಗುವನ್ನು ಸಾಯಿಸಬೇಕನ್ನುವ ಆ ಒಂದು ಆಲೋಚನೆ ಅವನ ಒಳಗಡೆ ತುಂಬಿಕೊಳ್ಳುತ್ತೆ. ಅವನೇನು ಹೇಳ್ತಾನೆ, ನೀವು ಹೋಗಿ ಮಗುವನ್ನು ಆರಾಧಿಸಿ ಬನ್ನಿ, ಆಮೇಲೆ ನಾನು ಹೋಗಿ ಮಗುವನ್ನು ಆರಾಧಿಸಿ ಬರ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ಎಷ್ಟೋ ಮಂದಿ ಕ್ರಿಸ್ತ ಹುಟ್ಟಿದ್ದಾನೆ ಅನ್ನುವ ಸಂದೇಶ ಸಿಕ್ಕಿದ್ರೂ ಕೂಡ ಆ ಕ್ರಿಸ್ತನನ್ನು ಬಂದು ನೋಡಲಿಕ್ಕೆ ಅಥವಾ ವಾಕ್ಯದಲ್ಲಿರ್ತಕ್ಕಂಥ ಯೇಸುವನ್ನು ಹೃದಯದಲ್ಲಿ ಸ್ವೀಕಾರ ಮಾಡಲಿಕ್ಕೆ ಅಥವಾ ಯೇಸುವಿನ ಆ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಕ್ರೈಸ್ತರಿಗೇನೆ ಆಗ್ತಾ ಇಲ್ಲ. ಇವತ್ತು ಮನಸ್ಸಿಲ್ಲ. ಅಂದರೆ ಈ ಹೆರೋದನ ಸ್ವಭಾವದಲ್ಲಿ ಅನೇಕರು ಕ್ರೈಸ್ತರೇ ನಾವು ಜೀವಿಸ್ತಾ ಇದ್ದೀವಿ. ಇಲ್ಲಿ ಈ ಹೆರೋದನನ್ನು ಬಿಟ್ಬಿಡೋಣ, ನಾವು ಹಂಗೆ ಇದ್ದೀವಿ. ಕ್ರೈಸ್ತರು ಅಂತ ಏನು ಹೆಸರುಗೊಂಡಿದ್ದೇವೆಯೋ, ಕ್ರೈಸ್ತರು ಅಂತ ಏನು ಹಣೆಪಟ್ಟಿಯಲ್ಲಿ ನಾವು ಬರ್ಕೊಂಡಿದ್ದೇವೆಯೋ, ನಾವೇನೆ ಇನ್ನೂ ಕ್ರಿಸ್ತನನ್ನು ನಾವು ಇನ್ನೂ ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳದೆ, ಆತನು ನಮಗೆ ಬೇಕಾ ಅನ್ನುವ ಒಂದು ಮನೋಭಾವ ಕೂಡ ಇಲ್ಲದೆ ಎಷ್ಟೋ ಮಂದಿ ನಾವು ಜೀವಿಸ್ತಾ ಇದ್ದೀವಿ. ಇದೀವ ಇಲ್ವೋ? ಬೇಕಾದಷ್ಟು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೋಚನೆ ಮಾಡಿ ಪ್ರಿಯ ಸಹೋದರ ಸಹೋದರಿಯೇ, ಯೋಚನೆ ಮಾಡಬೇಕು. ಇವತ್ತು ನಾವು ಎಷ್ಟೋ ಮಂದಿ ನಮ್ಮ ಕುಟುಂಬಗಳಲ್ಲೇ ಕ್ರಿಸ್ತಾನುಭವ ಬೇಡ, ಕ್ರಿಸ್ತನನ್ನು ಅರಿತುಕೊಳ್ಳೋದು ಬೇಡ, ಕ್ರಿಸ್ತನ ಪ್ರೀತಿಯಲ್ಲಿ ಬದುಕೋದು ಬೇಡ. ಇದಿಲ್ಲ ಅಂದರೆ ನಿತ್ಯ ಜೀವ ಇಲ್ಲವೇ ಇಲ್ಲ ಬಿಡಿ. ಅದರದ್ದು ಏನು ಗಂಧಗಾಳಿನೂ ಇರಲ್ಲ. ಯೇಸು ಹುಟ್ಟಿದ ಮೇಲೆ ತಾನೇ ನಿಜವಾಗ್ಲೂ ಅವರನ್ನು ಅರಿತುಕೊಳ್ಳಿಕ್ಕೆ ಆಸಕ್ತಿ ಹೊಂದೋದು, ಅವರನ್ನು ಅರಿತುಕೊಂಡ ಮೇಲೆ ತಾನೇ ಅವರ ಬರೋಣಕ್ಕೆ ನಾವು ತಯಾರಾಗೋದು. ಇನ್ನು ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮನಸ್ಸಿಲ್ಲ, ಆತನು ನನ್ನಲ್ಲಿ ಇನ್ನೂ ಹುಟ್ಟಲೇ ಇಲ್ಲ ಅಂದರೆ ಜೀವಿಸೋದಾದರೂ ಹೇಗೆ? ಆತನ ಬರೋಣಕ್ಕೆ ನಾವು ಸಿದ್ಧರಾಗೋದು ಯಾವಾಗ? ಇದ್ಯಾವುದು ಇರೋದಿಲ್ಲ ಬಿಡಿ. ಮೊದಲು ಒಬ್ಬ ಮನುಷ್ಯನಿಗೆ
ಕ್ರಿಸ್ತನ ಅನುಭವ ತನ್ನ ಅಂತರಂಗದಲ್ಲಿ, ತನ್ನ ಹೃದಯದಲ್ಲಿ ಆಗಬೇಕು. ಅದಕ್ಕೆ ಏನಾಗಬೇಕು ಅಂದರೆ, ಬೈಬಲ್ ಈ ಒಂದೊಂದು ವಚನಗಳಲ್ಲಿ, ದೇವರ ವಾಕ್ಯಗಳಲ್ಲಿ ಆತನಿಗೆ ಭರವಸೆ ಬೇಕು, ಆತನಿಗೆ ವಿಶ್ವಾಸ ಬೇಕು. ಆಗ ಮಾತ್ರವೇ ಸಾಧ್ಯ. ಎಷ್ಟೋ ಮಂದಿ ಈ ರೀತಿ ಇದ್ದೀವಿ ನಾವು. ಈ ಯರೋದನ ಹಾಗೆ, ನಾನು ಬರೋದಿಲ್ಲ, ನೀವು ಹೋಗಿ ಬನ್ನಿ. ಮನೇಲಿ ಹೇಳ್ತಾರ, ಚರ್ಚಿಗೆ ಪ್ರೇಯರ್ಗೆ ಬನ್ನಿ, ನಾವು ಹೋಗಲ್ಲ, ನೀವು ಹೋಗ್ಬಾ, ನಾನು ಟೈಮ್ ಸಿಕ್ಕಿದಾಗ ಹೋಗ್ತೀನಿ ಹೇಳೋರು ಇದ್ದಾರಾ? ಅಂದರೆ ಅವ್ರಿಗೆ ಏಸು ಬೇಡ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅನೇಕರು ನಾವು ಜೀವಿಸ್ತಾ ಇದ್ದೇವೆ ಪ್ರಿಯ ಸಹೋದರ ಸಹೋದರಿ, ಅನೇಕರು ಜೀವಿಸ್ತಾ ಇದ್ದೇವೆ. ಆದರೆ ಈ 3 ಜನ ಅನ್ಯರು, ಅವರು ನೋಡಿ, ಯೋಚನೆ ಮಾಡಿ, ಅವ್ರಿಗೆ ಎಷ್ಟೊಂದು ಆಸೆ. ಒಂದು ಅರಸ ಹುಟ್ಟುತ್ತಾನೆ, ಆತನನ್ನು ಹೋಗಿ ನಾವು ನೋಡಿ ಬರಬೇಕು, ಆತನನ್ನು ನಾನು ಗೌರವಿಸಿ ಬರಬೇಕು, ಆರಾಧಿಸಿ ಬರಬೇಕು ಅನ್ನುವ ಒಂದು ಆಸೆ ನೋಡಿ ಎಷ್ಟಿದೆ ಅವರಿಗೆ. ಓದಿ ಅದನ್ನು. ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನು ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಮೊದಲು ಕಾಣಿಸಿಕೊಂಡಂತ ನಕ್ಷತ್ರ ಈಗ ಕಾಣದೆ ಹೋಗಿತ್ತು, ಮತ್ತೆ ಕಾಣಿಸ್ಕೊಳ್ತಾ ಇದೆ. ಅವರಿಗೆ ಒಂದು ನಿಮಿಷ, ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂದರೆ, ಆ 3 ಅಥವಾ ಅವರಿಗೆ ಒಂದು ಆಸೆ ಇದೆ ಒಳಗಡೆ. ಯಾರನ್ನು ನೋಡಬೇಕು? ಆ ಶಿಶುವನ್ನು ನೋಡಬೇಕು, ಆ ಯೇಸುವನ್ನು ನೋಡಬೇಕು, ಆ ಮಗುವನ್ನು ಕಾಣಬೇಕು ಅನ್ನುವ ಆಸೆ ಹೃದಯದಲ್ಲಿದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಧ್ಯಾನದಲ್ಲಿನೋ ಪ್ರಾರ್ಥನೆಯಲ್ಲಿನೋ ನಾನು ನಿಜವಾಗ್ಲೂ ಕ್ರಿಸ್ತನ ಆ ಪ್ರೀತಿಯನ್ನು ನನ್ನೊಳಗಡೆ, ಅಥವಾ ಕ್ರಿಸ್ತನನ್ನೇ ನಾನು ಧರಿಸ್ಕೋಬೇಕು, ನನ್ನೊಂದಿಗೆ ಕ್ರಿಸ್ತ ಇರಬೇಕು, ನನ್ನ ಹೃದಯ ಕ್ರಿಸ್ತನು ವಾಸ ಮಾಡುವ ಆಲಯ, ನನ್ನ ದೇಹ ದೇವರ ಆಲಯ, ನನ್ನಲ್ಲಿ ಅವರು ಬೇಕು ಅನ್ನುವ ಆಸೆ ನಿಮ್ಮ ಒಳಗಡೆ ನಿಮಗಿದ್ರೆ ನೀವು ಖಂಡಿತವಾಗ್ಲೂ ಆತನನ್ನು ದರ್ಶಿಸ್ತೀರ ಪ್ರಿಯರೇ. ಆತನನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಯಾಕೆಂದರೆ ಆತನನ್ನು ಬಯಸುವವರಿಗೆ ಆತ ಸಿಗ್ತಾನಂತ ವಾಕ್ಯ ಹೇಳುತ್ತೆ. ಅದಕ್ಕಿಂತ ಮಿಗಿಲಾಗಿ ಒಂದು ವಾಕ್ಯ ಹೇಳುತ್ತೆ, ಆತನನ್ನು ಬಯಸದವರಿಗೂ ಕೂಡ ಆತ ಸಿಕ್ಕಿದನು ಎಂಬುದಾಗಿ. ಹಾಗಾದರೆ ಬಯಸಿ ಬರುವ ನಿಮಗೆ ಯಾಕೆ ಸಿಗ್ತಾ ಇಲ್ಲ ಅಂದರೆ, ನಮ್ಮ ಹುಡುಕಾಟ ಸರಿ ಇಲ್ಲ, ನಮ್ಮ ಹೃದಯದಲ್ಲಿ ಹಂಬಲ ಇಲ್ಲ. ಏನೋ ಕಾಟಾಚಾರಕ್ಕೆ, ಏನೋ ಯಾರೋ ಕರೆದ್ರು ಅಂತ ಬರ್ತಾ ಇರ್ಬೋದೇನೋ ಗೊತ್ತಿಲ್ಲ. ನಿಜವಾಗ್ಲೂ ನನ್ನ ಅಂತರಂಗದಲ್ಲಿ ನನಗೆ ಏಸು ಬೇಕು ಅಂತ ಆ ಹುಡುಕಾಟ ನಿನ್ನಲ್ಲಿದ್ದರೆ 100% ನೀನು ಕಂಡುಕೊಳ್ತೀಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸೊ ಈ ವ್ಯಕ್ತಿಗಳು ಬಂದು ಅಲ್ಲಿ, ಆಮೇಲೆ ಓದ್ಕೊಳ್ಳಿ ನೀವು, ಅಲ್ಲಿ ಬಂದರು, ಅವರು ತಂದಂಥ ಕಾಣಿಕೆಗಳನ್ನು ಕೊಟ್ಟರು, ಯೇಸುವನ್ನು ಆರಾಧಿಸಿದರು, ಭಾಳ ಸಂತೋಷದಿಂದ ವಾಪಸ್ ಹೋಗುವಾಗ ದೇವರೇ ಅವರ ಮಾರ್ಗವನ್ನು ಬದಲಾಯಿಸಿದರು. ಪ್ರೈಸ್ ದ ಲಾರ್ಡ್. ಅಂದರೆ ದೇವರು ಎಷ್ಟು ಜ್ಞಾನಿ ಯೋಚನೆ ಮಾಡಿ, ದೇವರು ಎಷ್ಟು ಜ್ಞಾನಿ ಯೋಚನೆ ಮಾಡಿ ಪ್ರಿಯರೇ. ಅವ್ರನ್ನ ಕಂಡುಕೊಳ್ಳಿಕ್ಕೂ, ಸೈತಾನನ ಕೈಗೆ ಸಿಗದಂತೆ ಬೇರೆ ಮಾರ್ಗವಾಗಿ ಹೋಗ್ಲಿಕ್ಕೂ ಅವರು ನಿಮ್ಮನ್ನು ನಡೆಸುವ ದೇವನಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಅವರಿಗೆ ಸಾಧ್ಯ ಇದೆ, ಯಾಕೆಂದರೆ ಅವರಿಗೆಲ್ಲ ಗೊತ್ತಿದೆ ಪ್ರಿಯ ಸಹೋದರ ಸಹೋದರಿ. ಈಗ ಇವರು ಕಂಡದ್ದು, ಇವರು ಬಂದು ಆನಂದಿಸಿದ್ದು ಗೋದಲೆಯಲ್ಲಿ ಹುಟ್ಟಿದ ಯೇಸುವನ್ನು. ಇವತ್ತು ಕ್ರೈಸ್ತ ವಿಶ್ವಾಸಿಗಳಾದ ನಾವು ಗೋದಲೆಯಲ್ಲಿ ಹುಟ್ಟಿ 30 ವರ್ಷ ಬೆಳೆದು 3.5 ವರ್ಷಗಳ ಕಾಲ ಸುವಾರ್ತೆ ಸಾರಿದ ಯೇಸುವನ್ನು ಭೇಟಿಯಾಗೋದಲ್ಲ, ಅದಕ್ಕಿಂತಲೂ ಮಿಗಿಲಾದ ಯೇಸುವನ್ನು ನಾನು ನೀವು ಭೇಟಿಯಾಗಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ 3 ವರ್ಷಗಳ ಕಾಲದಲ್ಲಿ ಯೇಸುವನ್ನು ಅನೇಕ ವ್ಯಕ್ತಿಗಳು ಭೇಟಿಯಾದರು. ತಿಮ್ಮಾಯನ ಮಗ ಬಾರ್ತಿಮಾಯ ಭೇಟಿಯಾದ, 12 ವರ್ಷ ರಕ್ತಸ್ರಾವದ ಸ್ತ್ರೀ ಭೇಟಿಯಾದಲು. ಪ್ರಿಯರೇ, ಇವರೆಲ್ಲ ನಿತ್ಯ ಜೀವ ಪಡ್ಕೊಂಡಿಲ್ವೋ ನನಗೆ ಗೊತ್ತಿಲ್ಲ. ಅವತ್ತು ಸೌಖ್ಯವನ್ನು ಪಡ್ಕೊಂಡು ಆಮೇಲೆ ಅವರು ಆನಂದವಾಗಿ ಜೀವಿಸಲಿಲ್ವೋ ನಮಗೆ ಬೈಬಲ್ ಏನು ಹೇಳಲ್ಲ. ಆದರೆ ಪ್ರಿಯ ಸಹೋದರ ಸಹೋದರಿ, 3.5 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಸುವಾರ್ತೆಯನ್ನು ಸಾರಿದ ಯೇಸು ಸ್ವಾಮಿ ಪ್ರಿಯರೇ, ಶಿಲುಬೆಯ ಮೇಲೆ ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟದ್ದು ನಮಗೆಲ್ಲರಿಗೂ ಗೊತ್ತಿದೆ. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ಬದಲಾಗಿ ಅಷ್ಟು ಮಾತ್ರವಲ್ಲ ಅವರು ಪುನರುತ್ಥಾನರಾಗ್ತಾರೆ. ಹಲ್ಲೆಲೂಯಾ. ಈ ಯೇಸುವನ್ನು ನಾನು ನೀವು ಭೇಟಿ ಆಗಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ಈ ಯೇಸುವನ್ನು ಭೇಟಿಯಾದಾಗ ಮಾತ್ರವೇ ಕ್ರಿಸ್ತನಿಗಾಗಿ ಜೀವಿಸ್ಲಿಕ್ಕಾಗತ್ತೆ. ಹಲ್ಲೆಲೂಯಾ. 3.5 ವರ್ಷ ಈ ಪ್ರೇಷಿತರು ಯಾರ ಜೊತೆ ಜೀವಿಸಿದ್ರು? ಕಳೆದ ವಾರನೇ ಯಾವಾಗಲೂ ಬ್ರದರ್ ಕೂಡ ಹೇಳ್ತಾ ಇದ್ರು ಕ್ರಿಸ್ತ ಅನುಭವದ ಬಗ್ಗೆ. ಹೌದಾ? ಪ್ರೇಷಿತರು ಕ್ರಿಸ್ತನ ಅನುಭವದಲ್ಲಿ ಬರುವ ತನಕ ಅವ್ರು ಯಾರಿಗಾಗಿ ಜೀವಿಸಲಿಲ್ಲ? ಯೇಸುಗಾಗಿ ಜೀವಿಸಲಿಲ್ಲ. ಈ 3.5 ವರ್ಷಗಳು ಕ್ರಿಸ್ತನೊಂದಿಗೆ 3 ವರ್ಷ ಜೀವಿಸಿದಂಥ ಪ್ರೇಷಿತರು ಕೂಡ
ಪ್ರಿಯ ಸಹೋದರ ಸಹೋದರಿ ಅವ್ರ ಜೊತೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಅವ್ರಿಗಾಗಿ ಜೀವಿಸ್ಲಿಕ್ಕಾಗಲಿಲ್ಲ, ಎಲ್ಲ ಓಡೋದ್ರು. ಅದಕ್ಕೇ ಪೌಲ ಏನು ಹೇಳ್ತಾರೆ ಅಂದರೆ 1 ಕೊರಿಂಥ 15ನೇ ಅಧ್ಯಾಯ 1ರಿಂದನೇ ವಾಕ್ಯ ಓದಿ, ಚೆನ್ನಾಗಿದೆ ವಾಕ್ಯ. 1ರಿಂದನೇ ಓದೋಣ. ಪ್ರಿಯ ಸಹೋದರರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿರಿ. ಏನಕ್ಕೆ ತಂದುಕೊಳ್ಳಿ? ನೀವು ಪ್ರತಿದಿನ ಆಲಿಸುವಂಥ ದೇವರ ವಾಕ್ಯಗಳು, ನಿತ್ಯ ಜೀವದ ಸಂದೇಶಗಳು, ಎಫೆಸಿಯನ್ಸ್ ಬೈಬಲ್ ಸ್ಟಡಿ ಎಲ್ಲ ನೀವು ಎಲ್ಲ ಟೈಮಲ್ಲೂ ಧ್ಯಾನ ಮಾಡಬೇಕು, ನೀವು ಧ್ಯಾನಿಸಬೇಕು. ನಾವು ಹೇಳ್ತೀವಿ ಎಲ್ಲ ಏನಂತ, ಕ್ರಿಸ್ತ ಯೇಸು ನಮಗೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ ನಿಜ. ಎಷ್ಟು ಮಂದಿ ನಾವು ಅನುಭವಿಸ್ತಾ ಬದುಕ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ. ನಿಜವಾಗ್ಲೂ ಇಲ್ಲಿರುವ ನಾವು ಮಾತ್ರವೇ ಕೇಳಿರುವ ಸತ್ಯಗಳಿಗೆ ಬಿಗಿಯಾಗಿ ಕಚ್ಕೊಂಡು ಬದುಕಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಮುಖಾಂತರ ನೂರಾರಲ್ಲ ಸಾವಿರಾರು ಮಂದಿ ಸ್ವರ್ಗಕ್ಕೆ ಬಾಧ್ಯಸ್ಥರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕೇಳಿಸ್ಕೊತಾ ಇದ್ದೀವಿ. ಅಂದರೆ ಯೇಸು 30 ವರ್ಷ ಬದುಕಿದ್ರಲ್ವಾ, ಅವ್ರ ಜೊತೆನೇ ಇದ್ದೀವಿ. ಹೆಂಗೆ ಅಂದರೆ ರಕ್ತಸ್ರಾವದ ಸ್ತ್ರೀ ಒಂದು ಅದ್ಭುತಕ್ಕಾಗಿದ್ಲಲ್ವಾ, ಹೇಗೆ ತಿಮಾಯಿನ ಮಗ ಬಾರ್ತಿಮಾಯ ಒಂದು ಅದ್ಭುತಕ್ಕಾಗಿ ಬಂದಲ್ವ ಯೇಸು ಹತ್ರ, ಆ ರೀತಿಯಲ್ಲಿ ಅವರಿಂದ ಏನೋ ಪಡ್ಕೊಳ್ಳೋಕ್ಕಾಗಿ ನಾವು ಜೀವಿಸ್ತಾ ಇದ್ದೀವಿ. ಪ್ರಿಯರೇ, ಈ ಜೀವನ ಸಾಕ್ಷಿ ಜೀವನ ಆಗೋದಿಲ್ಲ. ನೀವು ಸಾಕ್ಷಿಯ ಜೀವನಕ್ಕೆ ಬರಬೇಕಾದ್ರೆ ಆ ಪುನರುತ್ಥಾನರಾದ ಯೇಸುವನ್ನ ನಿಮ್ಮ ಅಂತರಂಗದಲ್ಲಿ ನೀವು ತುಂಬಿಸ್ಕೋಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೊ ಅದನ್ನೇ ಇಲ್ಲಿ ಪೌಲರು ಹೇಳ್ತಿದ್ದಾರೆ, ಆ ಕೊರಿಂಥದ ವಿಶ್ವಾಸಿಗಳಿಗೆ ಹೇಳ್ತಿದ್ದಾರೆ. ಏನಂತ ಓದಿ. ಪ್ರಿಯ ಸಹೋದರರೇ, ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನೆಲೆಯಾಗಿ ನಿಂತಿದ್ದೀರಿ. ಎಷ್ಟು ಮಂದಿ ನಿಂತಿದೀವೋ ನಿಂತಿಲ್ಲ ಅಂದ್ರೆ ನಿಂತ್ಕೊಳ್ಳಿ ಅಲ್ವಾ. ನಿಂತಿರೋದು ನಿಂತಿಲ್ದಿರೋದು ನನಗೆ ಗೊತ್ತಾಗತ್ತಾ? ಯಾರಿಗೆ ಗೊತ್ತಾಗತ್ತೆ? ನಿಮಗೆ ಗೊತ್ತಾಗತ್ತೆ. ಇವತ್ತು ಏನು ಕೇಳಿಸ್ಕೊಂಡಿದ್ದೀರೋ, ಇವತ್ತಿನವರೆಗೆ ಏನು ಸತ್ಯವಾಕ್ಯಗಳನ್ನು, ನಿತ್ಯ ಜೀವದ ವಾಕ್ಯಗಳನ್ನು ಕೇಳಿಸ್ಕೊಂಡಿದ್ದೀರೋ, ಶುಭ ಸಂದೇಶ ಏನು ಅಂತ ನೀವು ಕೇಳಿಸ್ಕೊಂಡಿದ್ದೀರೋ, ಅದರಲ್ಲಿ ಏನಾಗಿರಿ ನೀವು ನೆಲೆಯಾಗಿ ನಿಂತಿದ್ದೀರಿ ಅಂತ ಪೌಲ ನಂಬ್ತಾ ಇದ್ದಾನೆ. ಈಗ ನಾವು ನಿಂತ್ಕೋಬೇಕಷ್ಟೆ. ಆತನಿಗೆ ಭರವಸೆ ಅವ್ರ ಮೇಲೆ. ನಾವು ಕೂಡ ಹಂಗೆ ನಿಮ್ಮನ್ನು ನಂಬೋದು. ಆದರೆ ಕೆಲವೊಂದು ಸರಿ ಗೊತ್ತಾಗತ್ತೆ ಹೊಡ್ತಾ ಬಿದ್ದಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ನಿಂತಿದ್ದೀರಿ. ಓಕೆ, ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ, ಪೌಲನು ಯಾವುದನ್ನ ನಿಜವಾಗಲೂ ಶುಭ ಸಂದೇಶ ಎಂದು ಬೋಧಿಸಿದ್ದಾನೋ ಆ ಸಂಗತಿಯನ್ನ, ಆ ಶುಭ ಸಂದೇಶವನ್ನ ನೀವು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುವಿರಿ. ಏನನ್ನ ಪಡೆಯುವಿರಿ? ಇಲ್ಲವಾದರೆ ಇರಮ್ಮ ಇಲ್ಲ ಅಂದ್ರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟರೆ ಏನಾಗ್ತದೆ? ಜೀವೋದ್ಧಾರವನ್ನು ಪಡೆಯುವಿರಿ. ಇಲ್ಲ ಅಂದರೆ ನಾನಾಗಲಿ ನೀವಾಗಲಿ ಯಾರು ಬೇಕಾದರೂ ಆಗಿರಲಿ, ಇಲ್ಲವಾದರೆ ನನ್ನ ವಿಶ್ವಾಸ ನಿರರ್ಥಕವಾದೀತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿರರ್ಥಕವಾಗಲಿಕ್ಕೆ ಸಾಧ್ಯ ಇದೆಯಾ? ಇದೆ. ಯಾಕಂದರೆ ಪೌಲನ ಜೊತೆ ಇದ್ದವ್ರು ಕೆಲವರೆಲ್ಲ ಮಿಸ್ ಹೊಡೆದಿದ್ದಾರೆ. ಅದಕ್ಕೆ ಪೌಲ ಅವ್ರನ್ನ ಬಿಟ್ಬಿಡ್ರಪ್ಪ, ಅವ್ರ ಸವಾಸಕ್ಕೆ ಹೋಗ್ಬೇಡ್ರಿ ಅಂತ ಬೈಯೋದು ಅಲ್ವಾ. ಸೊ ಅದೇ ರೀತಿಯಲ್ಲಿ ದೇವರು ಪ್ರತಿಯೊಂದು ವಾಗ್ದಾನಗಳ ಮುಖಾಂತರ, ವಾಕ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಿಸ್ತಾರೆ. ನಾವು ಹುಷಾರಾಗಬೇಕು. ಮುಂದುವರಿಸಿ. ಈಗ ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದೀತು. ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. 3ರಿಂದ ನಾನು ಪಡೆದುಕೊಂಡದ್ದನ್ನು ಮುಖ್ಯವಾದುದು ಎಂದೆಣಿಸಿ ನಿಮಗೆ ಒಪ್ಪಿಸಿದ್ದೇನೆ. ಅದು ಯಾವುದೆಂದರೆ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಕ್ರಿಸ್ತ ಯೇಸು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಅವರನ್ನು ಭೂಸ್ಥಾಪನೆ ಮಾಡಲಾಯಿತು. ಅದೇ ಗ್ರಂಥದ ಪ್ರಕಾರ, ಅದೇ ಬೈಬಲ್ ಪ್ರಕಾರ ಮೂರನೆಯ ದಿನ ಅವರು ಪುನರುತ್ಥಾನ ಹೊಂದಿದರು. ಏನಾದರೂ
ಪುನರುತ್ಥಾನರಾದರು. ಈಗ ಅವರು ಶಾರೀರಿಕವಾಗಿ ಅಲ್ಲ, ಇವತ್ತು ವಾಕ್ಯವಾಗಿ ಆತ್ಮಸ್ವರೂಪನಾಗಿ ಮೃತ್ಯುಂಜಯನಾಗಿ ಅವರಿದ್ದಾರೆ. ಅವರು ಇರಬೇಕಾಗಿದ್ದು ಎಲ್ಲಿ ಅಂದರೆ ನಮ್ಮ ಹೃದಯದಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಪೌಲನಾದ ನಾನು ಕಂಡುಕೊಂಡದೆಲ್ಲಿ ಅಂದರೆ ಅವರನ್ನು ನನ್ನ ಅಂತರಂಗದಲ್ಲಿ, ನನ್ನ ಹೃದಯದಲ್ಲಿ. ಯಾವ ಯೇಸುವನ್ನ? ಪುನರುತ್ಥಾನರಾದ ಯೇಸುವನ್ನ. ಹಲ್ಲೆಲೂಯಾ. ಪ್ರಿಯರೇ, ಪುನರುತ್ಥಾನರಾದ ಯೇಸುವನ್ನ ನಿಮ್ಮ ಅಂತರಂಗದಲ್ಲಿ ನೀವು ತುಂಬಿಕೊಂಡಾಗ ಅಥವಾ ನೀವು ಕಂಡುಕೊಂಡಾಗ ನಾನು ಗ್ಯಾರಂಟಿ ಕೊಡಬಲ್ಲೆ, ಏನು ಗೊತ್ತಾ? ನೀವು ನಿಮಗಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಪುನರುತ್ಥಾನರಾದ ಆತ್ಮಸ್ವರೂಪನಾದ ಯೇಸು ಕ್ರಿಸ್ತರನ್ನ ನಿಮ್ಮ ಅಂತರಂಗದಲ್ಲಿ ನೀವು ಪಡ್ಕೊಂಡಾಗ ನೀವು ನಿಮಗಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ನಿಮಗೆ ಸತ್ಯದ ಅರಿವನ್ನ ನಿಮ್ಮ ಒಳಗಡೆ ಬಂದ ಪರಿಶುದ್ಧಾತ್ಮರು ಮನವರಿಕೆ ಮಾಡಿಕೊಡ್ತಾರೆ. ಏನು ಗೊತ್ತಾ? ಯೇಸು ಕ್ರಿಸ್ತರು ನನ್ನಗಾಗಿ, ನನ್ನ ಪಾಪಕ್ಕಾಗಿ ಅವರು ಪ್ರಾಣ ತ್ಯಾಗ ಮಾಡಿದರು. ಹುಟ್ಟಿದ್ದು ನನಗೋಸ್ಕರ, ಪ್ರಾಣ ತ್ಯಾಗ ಮಾಡಿದ್ದು ನನಗೋಸ್ಕರ, ಪುನರುತ್ಥಾನರಾಗಿರೋದು ಕೂಡ ನನಗೋಸ್ಕರ. ಯಾತಕ್ಕಾಗಿ? ನನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕಾಗಿ, ನನ್ನನ್ನು ಸಾಕ್ಷಿಯಾಗಿ ಬದುಕುವುದಕ್ಕಾಗಿ ನನ್ನ ಯೇಸು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಆ ಸತ್ಯದ ಅರಿವು ನಿಮಗಾಗುತ್ತೆ. ಯಾವಾಗಂದರೆ ಈ ಪುನರುತ್ಥಾನರಾದ ಯೇಸು ನಮ್ಮ ಒಳಗಡೆ ಬಂದಾಗ. ಅದರಿಂದನೇ ಪೌಲ ಹೇಳ್ತಿದ್ದಾನೆ, ಏನಂತ ಓದ್ತೀರಾ? 4ನೇ ವಾಕ್ಯ 1, ಅವರನ್ನು ಭೂಸ್ಥಾಪನೆ ಓದಿ. ಅವರನ್ನು ಭೂಸ್ಥಾಪನೆ ಮಾಡಲಾಯಿತು. ಅದೇ ಗ್ರಂಥದ ಪ್ರಕಾರ ಮೂರನೆಯ ದಿನ ಅವರು ಪುನರುತ್ಥಾನ ಹೊಂದಿದರು. ಏನಾದರೂ ಪುನರುತ್ಥಾನ ಹೊಂದಿದರು. ಆಮೇಲೆ ಅನಂತರ ಕೇಫನಿಗೂ 12 ಮಂದಿಗೂ ಕಾಣಿಸಿಕೊಂಡರು. ಅನೇಕ ಪ್ರೇಷಿತರಿಗೆ, ಅನೇಕ ಮಂದಿಗೆ ಕಾಣಿಸಿಕೊಂಡ್ರು. ಇಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ 3 ವರ್ಷಗಳ ಕಾಲ ಬೋಧನೆ ಮಾಡಿದ ಯೇಸು ಕ್ರಿಸ್ತನ ಆ ಜೊತೆ ಜೀವಿಸುವ ಜೀವನ ಅಲ್ಲ, ಪುನರುತ್ಥಾನರಾದ ಯೇಸುವಿನೊಂದಿಗೆ ಜೀವಿಸುವ ಜೀವನವೇ ಸಾಕ್ಷಿಯ ಜೀವನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಾಕ್ಷಿಯ ಬದುಕು ನಮ್ಮದಾಗಬೇಕು ಪ್ರಿಯರೇ. ಅದಾಗೋದು ಯಾವಾಗಂದ್ರೆ ಈ ಒಂದು ಅನುಭವ ನಮ್ಮ ಒಳಗಡೆ ನಾವು ಪಡ್ಕೊಂಡಾಗ ಮಾತ್ರವೇ. ಈ ಅನುಭವ ನಮ್ಮೊಳಗಡೆ ನಾವು ಪಡ್ಕೊಂಡಾಗ ಮಾತ್ರವೇ ನಾವು ಜೀವಿಸ್ಲಿಕ್ಕಾಗತ್ತೆ. ಈ ಅನುಭವದಲ್ಲಿ ನಾವು ಜೀವಿಸುವಾಗ ಪ್ರಿಯ ಸಹೋದರ ಸಹೋದರಿ, ನಮ್ಮ ಗುರಿ ಏನಾಗಿರ್ತದಂದ್ರೆ ಆತನ ಬರೋಣಕ್ಕಾಗಿ ತಯಾರಾಗ್ತಾ ಇರ್ತೀವಿ. ಆತನ ಬರೋಣಕ್ಕಾಗಿ ತಯಾರಾಗ್ತಾ ಇರ್ತೀವಿ. 1 ಥೆಸಲೋನಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ರಿಂದ ಓದೋಣವಾ? ಥೆಸಲೋನಿಯರಿಗೆ ಬರೆದ ಪತ್ರಿಕೆ 4:15 ಓದೋಣ. ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತೇವೆ, ಪ್ರಭು ಪುನರಾಗಮಿಸುವಾಗ ಇನ್ನೂ ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನವರಾಗುವುದಿಲ್ಲ. ಈಗ ಕೇಳಿಸ್ಕೊಳ್ಳಿ 16ರಿಂದ ಓದಮ್ಮ. ಆಜ್ಞಾಘೋಷವಾದಾಗ ಪ್ರಧಾನ ದೂತನ ಧ್ವನಿಯು ಕೇಳಿ ಬಂದಾಗ ದೇವರ ತುತ್ತೂರಿ ನಾದಗೈದಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರ್ತಾರೆ. ಯಾರು ಸಾಕ್ಷಿ ಜೀವನವನ್ನ ಜೀವಿಸ್ತಾ ಇರ್ತಾರೋ ಒಬ್ಬೊಬ್ಬರಿಗೂ ಕನ್ಫರ್ಮ್ ಆಗಿರುತ್ತೆ, ಕನ್ವಿಕ್ಷನ್ ಇರುತ್ತೆ. ಏನಂತ? ಯೇಸು ಪುನರಾಗಮಿಸುತ್ತಾರೆ, ಯೇಸು ಮತ್ತೆ ಬರ್ತಾರೆ, ತನ್ನ ದೂತರ ಸಮೇತವಾಗಿ ಪರಲೋಕದಿಂದ ಅವರು ಇಳಿದು ಬರ್ತಾರೆ. ಪ್ರಿಯ ಸಹೋದರಿ, ಹಿಂದೆ ಇದ್ದವರು ಓಕೆನಾ, ಅವರು ಜನಿಸಿ ಬದುಕಿ ಸತ್ತೋಗಿದ್ದಾರೆ. ಮಾತ್ರವಲ್ಲ ಪುನರುತ್ಥಾನರಾಗಿದ್ದಾರೆ. ಭವಿಷ್ಯತ್ ಕಾಲದಲ್ಲಿ ಮುಂದೆ ಬರುವಾತನು ಅವರಾಗಿದ್ದಾರೆ. ಯಾಕೆ ಬರ್ತಾರಂದ್ರೆ ಆತನನ್ನು ನಿರೀಕ್ಷಿಸುವ ಪ್ರತಿಯೊಬ್ಬರನ್ನ ಆತನ ಜಾಗಕ್ಕೆ, ಅವರಿರುವ ಜಾಗಕ್ಕೆ ಅವರೊಂದಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಅವರು ಬಂದೇ ಬರ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದನೇ ಇಲ್ಲಿ ಪೌಲ ಹೇಳ್ತಿದ್ದಾನೆ, ಓದಿ. ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು ಅಂದ್ರೆ ಕ್ರಿಸ್ತನನ್ನ ಧರಿಸಿಕೊಂಡು ಮೃತರಾದವರು ಮೊದಲು ಎದ್ದು ಬರುತ್ತಾರೆ. ಆಮೇಲೆ ಇನ್ನೂ ಬದುಕಿರುವ ನಾವು, ನೀವು ಸತ್ತೋಗಿದ್ರೆ ಕ್ರಿಸ್ತನೊಂದಿಗೆ ನೀವು ಎದ್ದು ಬರ್ತೀರಾ. ಇನ್ನೂ ಬದುಕಿರುವ ನಾವು ಎದ್ದು ಬಂದವರೊಡನೆ ಆಕಾಶ ಮಂಡಲದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘಾರೂಢರಾಗಿ ಮೇಲಕ್ಕೆ ಒಯ್ಯಲ್ಪಡುತ್ತೇವೆ. ಹೀಗೆ ಸರ್ವದಾ ನಾವು ಪ್ರಭುವಿನೊಂದಿಗೆ ಇರುತ್ತೇವೆ. ಸರ್ವದಾ ನಾವು ಯಾರೊಂದಿಗೆ ಇರ್ತೇವೆ?
ಈ ಸತ್ಯದ ಅರಿವು ನಮ್ಮ ಅಂತರಂಗದಲ್ಲಿರ್ತದೆ. ಈ ಸತ್ಯ ನಮ್ಮ ಒಳಗಡೆ ನಮಗೆ ಅರಿವಾಗಿರ್ತದೆ. ಆವಾಗ ಏನು ಮಾಡ್ತೀವಿ ಗೊತ್ತಾ? ನಾವು ಪರಸ್ಪರ ಏನೇ ಕೊರತೆ ಇದ್ರೂ ಕೂಡ, ಆದ್ದರಿಂದ ಈ ಮಾತುಗಳಿಂದ, ಯಾವ ಮಾತುಗಳಿಂದ? ಯೇಸು ಬರ್ತಾರೆ, ಯೇಸು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ತಲೆ ಕೆಡಿಸ್ಕೋಬೇಡ, ಈ ಸಮಸ್ಯೆಗಳು 2 ದಿವಸ ಮಾತ್ರ, ಈ ನಿಂದನೆಗಳು 2 ದಿವಸ ಮಾತ್ರ, ಈ ರೋಗ 2 ದಿವಸ ಮಾತ್ರ, ಈ ಪರದೂಷಣೆಗಳು 2 ದಿವಸ ಮಾತ್ರ, ಇದನ್ನು ತಲೆ ಕೆಡಿಸ್ಕೋಬೇಡ, ತಲೆಗೆ ಹಾಕ್ಕೋಬೇಡ, ಯಾಕಂದರೆ ಪ್ರಭು ಬರ್ತಾರೆ, ಪ್ರಭು ಬರ್ತಾರೆ, ಪ್ರಭು ಬರ್ತಾರೆ, ಪ್ರಭು ಬರ್ತಾರೆ. ಯಾಕೆ? ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಹಲ್ಲೆಲೂಯಾ. ಈ ಸತ್ಯದ ಅರಿವು ನಮ್ಮ ಒಳಗಡೆ ಆದಾಗ ನಾವು ಪರಸ್ಪರ ಏನು ಮಾಡ್ತೀವಿ ಅಂದರೆ, ಒಬ್ಬರನ್ನೊಬ್ಬರು ಏನು ಮಾಡ್ತೀವಿ? ಸಂತೈಸ್ಕೊಳ್ತೀವಂತೆ. ಈಗ ನಾವು ಸಂತೈಸ್ತಾ ಇದ್ದೀವ, ಕಂಪ್ಲೇಂಟ್ ಹೇಳ್ತಾ ಇದ್ದೀವ? ನಿಜ ಹೇಳಿ. ಕಂಪ್ಲೇಂಟ್. ಯಾಕೆ ಹೇಳಿ? ಇದ್ಯಾವುದು ಕೂಡ ಇನ್ನೂ ಒಳಗಡೆ ಮಾಂಸವಾಗಿಲ್ಲ, ಬರೀ ಕಂಪ್ಲೇಂಟೇ. ಯಾಕೆಂದ್ರೆ ಒಳಗಡೆ ಮಾಂಸವಾಗಿಲ್ಲ. ಈಗ ಏನೋ ತಪ್ಪಾಗಿದೆ, ಏನೋ ಬಿದ್ದೋಗಿದ್ದಾರೆ, ಹೋಗಿ ಬೆನ್ತಟ್ಟಿ, ಯೇಸು ನಮಗೋಸ್ಕರ ಸತ್ತಿದ್ದಾರೆ, ಪುನರುತ್ಥಾನರಾಗಿದ್ದಾರೆ, ಅವರು ಕ್ಷಮೆ ಕೊಟ್ಟಿದ್ದಾರೆ, ಇಂದಿಗೂ ಕೂಡ ನಮ್ಮ ಒಬ್ಬೊಬ್ಬರನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನಾನು ಬಿದ್ದೋಗಿದ್ದೆ, ಬಾ, ನನ್ನನ್ನು ಎಬ್ಬಿಸಿದ ದೇವರು ನಿನ್ನನ್ನು ಎಬ್ಬಿಸ್ತಾರೆ, ಬಾ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗ್ತೀವ ನಾವು? ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಬೇಕು ಪ್ರಿಯರೇ, ಯೋಚನೆ ಮಾಡಬೇಕು. ಇದಾಗೋದು ಯಾವಾಗ ಅಂದರೆ, ಲೂಕನ ಶುಭ ಸಂದೇಶ 2ನೇ ಅಧ್ಯಾಯ 9, 10, 11 ಒಂದು ವಾಕ್ಯ ಓದ್ತಿರ 3. ಲೂಕ 2, 9, 10, 11. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷ ಆಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಎದರಿದರು. ಆ ದೂತನು ಅವರಿಗೆ ಭಯಪಡಬೇಡಿ, ಈಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಈಗ ಜನಿಸಿದ್ದಾರೆ, ಇದೆಲ್ಲರಿಗೂ ಗೊತ್ತಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮುಂದೆ ಓದೋಣ. ಅವರೇ ಪ್ರಭು ಕ್ರಿಸ್ತ. ಈಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ದೇವದೂತರು ಸ್ವರ್ಗಕ್ಕೆ ಹಿಂದಿರುಗಿದ ಮೇಲೆ ಕುರುಬರು, ಬನ್ನಿ, ಸರ್ವೇಶ್ವರ ನಮಗೆ ತಿಳಿಸಿದ ಘಟನೆಯನ್ನು ನೋಡಲು ಈಗಲೇ ಬೆತ್ಲೆಹೇಮಿಗೆ ಹೋಗೋಣ ಎಂದು ಒಬ್ಬರಿಗೆ ಒಬ್ಬರು ಹೇಳಿಕೊಂಡರು. ನೋಡಿ, ಸಂದೇಶವನ್ನು ಅವರಿಗೆ ತಿಳಿಸಿದಾಗ ಇವರೆಲ್ಲ ಒಂದು ಫಿಕ್ಸ್ ಆದರು, ಹೋಗೋಣ. ವಾಪಸ್ ಹೋಗಲಿಲ್ಲ, ಭಯಪಟ್ಟರು. ಆದರೆ ಆ ವಾಕ್ಯವನ್ನು ಕೇಳಿಸ್ಕೊಂಡ್ಮೇಲೆ ಅವರಿಗೆ ಒಂದು ಸಮಾಧಾನವಾಯಿತು. ಹೋಗಿ ನೋಡಿ ಬರೋಣ ಅಂತ ಒಂದು ಆಸೆ. ಈಗ ಅವರೆಲ್ಲ ಏನು ಮಾಡ್ತಿದ್ದಾರೆ? ಹೋಗಿ ನೋಡಿ ಬರೋಣ ಅಂತೇಳಿ ಹೊರಡ್ತಾ ಇದ್ದಾರೆ. ಓದಿ. ಅಲ್ಲಿಂದ ತ್ವರೆಯಾಗಿ ಹೋಗಿ ಮರಿಯಳನ್ನು, ಜೋಸೆಫನನ್ನು, ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇನ್ನೊಂದು ವಾಕ್ಯ ಓದ್ಬಿಡಮ್ಮ. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂದಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. ಈಗ ದೇವದೂತರು, ಹೋಗ್ರಪ್ಪ, ನಿಮಗಾಗಿ ದಾವೀದನ ಊರಿನಲ್ಲಿ ಒಬ್ಬ ಯೇಸು ರಕ್ಷಕ ಹುಟ್ಟಿದ್ದಾರೆ ಅಂತ ಹೇಳಿದ್ರು. ಇವರು ಹೋದ್ರು, ಭೇಟಿಯಾದರು, ಆನಂದ ಪಟ್ಟರು, ಅದನ್ನು ಎಲ್ರಿಗೂ ಹೇಳ್ತಾ ವಾಪಸ್ ಬಂದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ಕೂಡ ಧ್ಯಾನಕ್ಕೆ ಬಂದ್ವಿ. ಮುಲ್ಕಿಗೆ 4 ದಿವಸ ಧ್ಯಾನದಲ್ಲಿ ಭಾಗವಹಿಸಿದ್ವಿ. 4 ದಿವಸ ಚೆನ್ನಾಗಿದ್ವಿ. ವಾಪಸ್ ದಾರಿಯಲ್ಲಿ ಧ್ಯಾನ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ತಾ ಬಂದ್ವಿ. ವಾಪಸ್ ನಮ್ಮ ಕೆಲಸಗಳಲ್ಲಿ ಮಗ್ನರಾಗೋದ್ವಿ. ಇವರೇನು ಯೇಸು ಕೊಡಲಿಲ್ಲ ಅಲ್ಲಿ. ನೆಕ್ಸ್ಟ್ ಹೇಳುತ್ತೆ, ಪಾರಿವಾಳ ಕೊಟ್ಟರು ಅಂತ. ಅಪ್ಪ ಅಮ್ಮ ಎತ್ಕೊಂಡೋಗಿ ಪಾರಿವಾಳವನ್ನು ಕೊಟ್ಟರು, ಬಲಿ ಅರ್ಪಿಸಬೇಕಾಗಿತ್ತು, ಆ ಬಲಿಯನ್ನು ನೆರವೇರಿಸಿದ್ರು ಅಂತ ನೆಕ್ಸ್ಟ್ ಇದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಕ್ರಿಸ್ಮಸ್ ಅಂದರೆ ಹುಟ್ಟು ಹಬ್ಬ. ಹೌದಾ ಹೇಳಿ ಏನಾದರೂ. ಕ್ರಿಸ್ಮಸ್ ಅಂದರೆ ಹುಟ್ಟು ಹಬ್ಬ ಮಾಡ್ಕೊಳ್ಳೋದಲ್ವಾ? ನಿಜವಾದ ಹಬ್ಬ ಸ್ಯಾಕ್ರಿಫೈಸ್. ಕ್ರಿಸ್ಮಸ್ ಅಂದರೆ
ಬಲಿ ಅರ್ಪಿಸ್ಕೊಳ್ಳೋದು. ಯಾರನ್ನ? ನನ್ನನ್ನು. ಯೇಸು ಹುಟ್ಟಿದ್ದು ಬಲಿಗಾಗಿನ ಬದುಕಲಿಕ್ಕಾಗಿನ? ಹಾಗಾದರೆ ಹುಟ್ಟು ಹಬ್ಬ ನಾವು ಬಲಿ ಆಗಬೇಕಾ, ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಬೇಕಾ? ಮಾಡ್ತಾ ಇದ್ದೀವಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನನಗಂತೂ ಭಾಳ ಕಷ್ಟನೇ ಆಗ್ತಾ ಇದೆ, ಏನು ಮಾಡೋದು? ಪ್ರೈಸ್ ದ ಲಾರ್ಡ್. ಈಗ ನಿಜ ಹೇಳಿ, ಕ್ರಿಸ್ಮಸ್ ಅಂದಾಗ ಯೇಸು ಅದನ್ನು ಹೇಳ್ಬಿಟ್ಟಿದ್ದಾರೆ, ನನ್ನ ನಾಮದಲ್ಲಿ ನಿನ್ನ ಪರರಿಗೆ ಏನು ಮಾಡ್ತೀಯೋ ಅದೇ ನನಗೆ ಮಾಡಿದ ಹಾಗೆ. ಯೇಸು ಹುಟ್ಟಿದ್ದು ಏನಕ್ಕಾಗಿ? ಅವರನ್ನು ಬಲಿ ಕೊಡೋದಕ್ಕಾಗಿ. ಯಾರಿಗೆ? ನನಗೆ. ಅವರು ಬಲಿಯಾಗಿ ನನ್ನನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ, ಅಥವಾ ನನ್ನ ಸತ್ತು ಹೋದ ಆತ್ಮಕ್ಕೆ ಜೀವ ಕೊಡೋದಕ್ಕಾಗಿ ಅಲ್ವಾ? ಈಗ ಕ್ರಿಸ್ಮಸ್ ಅಂದಾಗ ಪ್ರಿಯ ಸಹೋದರ ಸಹೋದರಿ, ನಾನು ಕೂಡ ಬಲಿ ಆಗಬೇಕಲ್ವಾ? ಹೌದಾ ಇಲ್ವೋ? ಪ್ರೈಸ್ ದ ಲಾರ್ಡ್. ಈಗ ನನ್ನ ನಾಮದಲ್ಲಿ ನೀವು ಪರರಿಗೆ ಏನು ಮಾಡ್ತೀರೋ ಅದು ನನಗೆ ಮಾಡಿದಾಗೆ ಅಂತ ವಾಕ್ಯ ಇದೆ ಅಲ್ವಾ? ಈಗ ನಿಜವಾಗ್ಲೂ ನಾವು ಸೆಲೆಬ್ರೇಟ್ ಮಾಡಬೇಕಾ, ಅಥವಾ ಏನು ಗೊತ್ತಿಲ್ಲದವರಿಗೆ ಸೆಲೆಬ್ರೇಟ್ ಅಲ್ಲಿ ಹೋಗಿ ಮಾಡಬೇಕಾ? ಅವರ ಮಧ್ಯದಲ್ಲಿ ನಾವು ಇದನ್ನು ತಿಳಿಸಿ ಅವರೊಂದಿಗೆ ಆನಂದಿಸಬೇಕಾ? ಏನು ಮಾಡಬೇಕು? ನಾವಿನ್ನೂ ಸತ್ತಿಲ್ಲಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ಸಾರಿ ಈ ಒಂದು ಬಲಿ ಅರ್ಪಣೆ ಅನ್ನುವ ವಿಷಯ ಬಂದಾಗ ಪ್ರಿಯ ಸಹೋದರ ಸಹೋದರಿ, ಅಬ್ರಹಾಮನು ಇಸಾಕನನ್ನು ಬಲಿ ಕೊಟ್ಟ ಅಂತೇಳಿ ನಾವು ಭಾಳ ಸಲ ಕೇಳಿಸ್ಕೊಂಡಿದ್ದೇವೆ ಅಲ್ವಾ? ಅಂದರೆ ಆ ವಿಷಯ ಹೇಳುವಾಗಲೆಲ್ಲ ನಮಗೆ ಬೋಧನೆ ಆಗಿದೆ ಏನಂತ, ಅಬ್ರಾಹ್ಮನಿಗೆ ಇಷ್ಟವಾದವನು ಯಾರು? ಇಸಾಕ. ಇಸಾಕನನ್ನು ಅಬ್ರಾಹ್ಮ ಏನು ಮಾಡ್ದ? ಬಲಿ ಕೊಟ್ಟ ಅಲ್ವಾ? ಪ್ರತಿಯೊಂದು ಕ್ರಿಸ್ಮಸ್ಗೆ ಹುಟ್ಟಿದ ದಿನಕ್ಕೆ ನಾವು ಒಬ್ಬೊಬ್ಬರು ಕೂಡ ಪ್ರತಿಯೊಂದು ಕ್ರಿಸ್ಮಸ್ ದಿವಸ ಒಂದೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಒಂದು ರೂಪಾಂತರದ ಮಕ್ಕಳಾಗ್ತಿದ್ವಿ, ಒಂದು ರೂಪಾಂತರದ ಜೀವನ ನಮ್ದಾಗ್ತಾ ಇತ್ತು, ಯೇಸುವನ್ನು ನಮ್ಮಲ್ಲಿ ಕಾಣ್ಲಿಕ್ಕೆ ಆಗ್ತಾ ಇತ್ತು ಅನೇಕರಿಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಒಬ್ಬೊಬ್ಬರ ಜೀವಿತದ ಮುಖಾಂತರ ಯೇಸುವನ್ನು ಕಾಣ್ಲಿಕ್ಕೆ ಅನೇಕರಿಗೆ ಸಾಧ್ಯವಾಗ್ತಾ ಇತ್ತು. ಇವತ್ತು ನಮ್ಮದು ಸ್ಯಾಕ್ರಿಫೈಸ್ ಇಲ್ಲ, ನಾವು ಬಲಿ ಆಗ್ತಾ ಇಲ್ಲ. ಪೌಲ ಬಲಿ ಆಗಿದ್ದು ಯಾಕೆ? ಅವನಿಗೆ ಗೊತ್ತಾಯಿತು, ಎಲ್ಲವೂ ಕಸವೆಂದೇ ನಾನು ಭಾವಿಸ್ತೇನೆ, ನನಗೇನು ಬೇಕಾಗಿಲ್ಲ, ಯಾಕೆಂದರೆ ಎಲ್ಲವನ್ನು ಪೂರೈಸುವ ಕ್ರಿಸ್ತ ನನ್ನೊಳಗಡೆ ಇದ್ದಾನೆ. ಎಲ್ಲವನ್ನು ಪೂರೈಸುವ ಕ್ರಿಸ್ತನು ನನ್ನೊಳಗಡೆ ಇದ್ದಾನೆ, ಆದ್ದರಿಂದ ನನಗಿನ್ಯಾವುದು ಬೇಕಾಗಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಸೊ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯ ನಮಗೆ ನಿಜವಾಗ್ಲೂ ಏನು ಕಲಿಸುತ್ತೆ ಅಂದರೆ, ಇವರು ಹೋಗಿ ಆನಂದಿಸಿದ್ರು, ಮಗುವನ್ನು ಕಂಡ್ರು, ಆ ಸಂದೇಶ ನಿಜವಾಗಿತ್ತು, ಅದನ್ನು ಎಲ್ರಿಗೂ ಹೇಳ್ಕೊಳ್ತಾ ಹೋದರು. ಆ 3 ಜ್ಞಾನಿಗಳು ಬಂದರು, ಅವ್ರೇನು ತಂದರು ಅದನ್ನು ಕೊಟ್ಟರು, ಹೋದರು. ಪ್ರಿಯರೇ, ನೀವು ಕೊಟ್ಟು ಹೋಗೋದಲ್ಲ, ನಿಮ್ಮನ್ನೇ ದೇವರಿಗೆ ಕೊಡುವುದಾಗಿದೆ ಕ್ರಿಸ್ಮಸ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾಕಂದರೆ ಪೌಲ ಇದನ್ನು ಅನುಭವಿಸಿ 12:2 ರೋಮ ಏನು ಹೇಳ್ತಾನೆ, ಏನಂತ 1:2 ಏನಂತ ಹೇಳ್ತಾರೆ ಪೌಲರು? ಓದೋಣ ಒಂದು ವಾಕ್ಯವನ್ನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು. ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ದೇವರ ಅಪಾರವಾದ ಕೃಪೆ, ದೇವರ ಅಪಾರವಾದ ಕೃಪೆಯನ್ನು ಈ ಲೋಕದಲ್ಲಿ ನಷ್ಟಪಟ್ಟು ಹೋಗಿದ್ದ ಪ್ರತಿಯೊಬ್ಬರ ರಕ್ಷಣೆಗಾಗಿ, ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ತಂದೆ ದೇವರು ಮಾಡಿದ ಒಂದು ದೊಡ್ಡ ಅಪಾರವಾದ ಪ್ಲಾನ್ ಆಗಿದೆ ಇದು. ಅವರ ಪ್ಲಾನ್ ಈ ರೀತಿ ಇದೆ, ಅವರ ಕರುಣೆ ಈ ರೀತಿ ಇದೆ. ಓದೋಣ. ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಾನು ಬೇಡಿಕೊಳ್ಳುವುದೇನೆಂದರೆ, ಪೌಲನಾದ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ನಾನು ನನ್ನನ್ನು ಕೊಟ್ಬಿಟ್ಟಿದ್ದೀನಿ, ಆದ್ದರಿಂದ ನೀವು ನಿಮ್ಮನ್ನೇ ದೇವರಿಗೆ ಮೀಸಲಾದ ಏನಾದ ತಂದೆಯಾದ ದೇವರಿಗೆ ಯೇಸು ಮೀಸಲಾದ. ನಿಜನಾ? ಏನಾದರೂ ಕೊರತೆ ಇತ್ತ ಯೇಸುವಿನಲ್ಲಿ? ಇತ್ತ? ಮೀಸಲಾದ, ಮೆಚ್ಚುಗೆಯಾದ ತಂದೆ ದೇವರಿಗೆ ಯೇಸುವಿನ ಬಲಿ ಮೆಚ್ಚುಗೆ ಆಗಿತ್ತಾ? ಇವತ್ತು ನಮ್ಮ ಸ್ತುತಿ ಆರಾಧನೆಗಳು ದೇವರಿಗೆ ಮೆಚ್ಚುಗೆ ಆಗ್ತಿದೆಯಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಕಂದರೆ ಅನೇಕ ತರಗತಿಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ನಮಗೆ ಅಲ್ವಾ? ಆದರೂ ಕೂಡ ಪ್ರಯತ್ನಿಸ್ತಾ ಇದ್ದೀವಾ? ವರ್ಕೌಟ್ ಮಾಡ್ತಾ ಇದ್ದೀವಾ? ಯೋಚನೆ ಮಾಡಿ ನೀವೇ. ಮೀಸಲಾದ
ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. 3 ಜ್ಞಾನಿಗಳು ಬಂದ್ರು, ಅವ್ರು ತಂದದ್ದ ಕಾಣಿಕೆಯನ್ನ ಕೊಟ್ರು, ಈ ಕುರುಬರು ಸಂದೇಶವನ್ನ ಕೇಳಿಸ್ಕೊಂಡ್ರು, ಹೋದ್ರು, ಸಂತೋಷ ಪಟ್ರು, ವಾಪಸ್ ಬಂದ್ರು. ಹೊಸ ಒಡಂಬಡಿಕೆಯ ವಿಶ್ವಾಸಿಯಾದ ನನ್ನತ್ರ ನಿಮ್ಮತ್ರ ದೇವರು ಕೇಳುವ ಕಾಣಿಕೆ ಏನ್ ಗೊತ್ತಾ? ನಿನ್ನನ್ನೇ. ಪ್ರೈಸ್ ದಿ ಲಾರ್ಡ್. ಯಾರನ್ನ? ನನ್ನನ್ನು ಕೇಳ್ತಿದ್ದಾರೆ. ನಾನು ಬೇಕು ಯೇಸುವಿಗೆ. ಯಾವಾಗ ಪೌಲ ತನ್ನನ್ನು ತಾನು ಯೇಸುವಿಗೆ ಕೊಟ್ಬಿಟ್ನೋ ಅದಕ್ಕೆ ಆತ ಧೈರ್ಯವಾಗಿ ಹೇಳಿದ್ದು, ನನ್ನ ಬಾಳಿನಲ್ಲಿ ಬದುಕೋದು ನಾನಲ್ಲ, ಕ್ರಿಸ್ತ ಯೇಸುವೆ ನನ್ನ ಬದುಕಿನಲ್ಲಿ ಜೀವಿಸುತ್ತಿದ್ದಾರಲ್ಲ. ಪ್ರತಿಯೊಂದು ಕ್ರಿಸ್ಮಸ್ ಇದು ಆನ್ಸರ್ ಆಗಬೇಕು ಪ್ರಿಯರೇ. ಇದಕ್ಕಾಗಿಯೇ ಈ ವಾಕ್ಯ ನಮ್ಮಲ್ಲಿ, ಈ ವಿಷಯ ನಮ್ಮಲ್ಲಿ ಮನವರಿಕೆ ಆದಾಗ, ಈ ಸತ್ಯದ ಅರಿವು ನಮಗಾದಾಗ ಆಗ ನಾವು ಸಾಕ್ಷಿಗಳಾಗ್ತೇವೆ. ಯಾಕಂದರೆ 2 ಪೇತ್ರ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 36-37 ಒಂದೆರಡು ವಾಕ್ಯ, ಇದೊಂದು ವಾಕ್ಯ ಓದ್ಬಿಡಿ. 2 ಪೇತ್ರನಿಗೆ ಬರೆದ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 36-37 ವಾಕ್ಯ. ಇಸ್ರಾಯೇಲಿನ ಜನರೆಲ್ಲರಿಗೆ, ಇಲ್ಲಿ ಪೇತ್ರ ಎದ್ದು ನಿಂತು ಪವಿತ್ರಾತ್ಮ ಭರಿತನಾಗಿ ಯೇಸುವಿನ ಆತ್ಮರನ್ನ ಪಡೆದುಕೊಂಡ ನಂತರ ಸಾಕ್ಷಿಯ ಬದುಕನ್ನ ಆರಂಭಿಸಿ ಆತನು ಹೇಳ್ತಿದ್ದಾನೆ, ಇಸ್ರಾಯೇಲ್ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ, ನೀವು ಶಿಲುಬೆಗೇರಿಸಿದ ಈ ಯೇಸು ಸ್ವಾಮಿಯನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದ್ಧಾರಕನನ್ನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ ಸಹೋದರರೇ, ಈಗ ನಾವು ಏನು ಮಾಡಬೇಕಾದುದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಓದ್ಬಿಡಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ ದೂರ ಇರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪ್ರೈಸ್ ದಿ ಲಾರ್ಡ್. ಈ ಸಾಕ್ಷಿಯ ಜೀವಿತವನ್ನ, ಅವರ ಬದಲಾವಣೆಯನ್ನ ಕಂಡಂತ ಅವರು ಕೇಳ್ತಾ ಇದ್ದಾರೆ, ಹಾಗಾದರೆ ನಾವೇನು ಮಾಡಬೇಕು? ಪ್ರಿಯ ಸಹೋದರ ಸಹೋದರಿ, ನಾವು ಕೂಡ ಕ್ರಿಸ್ತ ಯೇಸುವನ್ನು ಹೃದಯದಲ್ಲಿ ತುಂಬಿಕೊಂಡು ಅವರ ಪುನರುತ್ಥಾನದ ಶಕ್ತಿಯಿಂದ ತುಂಬಿದವರಾಗಿ, ಅಭಿಷೇಕದಿಂದ ತುಂಬಿದವರಾಗಿ ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಮ್ಮನ್ನು ಕೂಡ ಕೇಳ್ತಾರೆ ಪ್ರಿಯರೇ. ಆಗ ನಿಜವಾದ ಸಾಕ್ಷಿಗಳು ನಾವಾಗ್ತೇವೆ. ಆಗ ಅವರಿಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಏನಂತ, ಕ್ರಿಸ್ತ ಯೇಸುವನ್ನು ನಿನ್ನ ಹೃದಯದ ರಾಜನಾಗಿ ಸ್ವೀಕರಿಸ್ಕೋ, ನಿನ್ನ ಪ್ರಭುವಾಗಿ ಸ್ವೀಕರಿಸ್ಕೋ. ಆಗ ನೀನು ಕೂಡ ಯೇಸುವಿನ ಅನುಯಾಯಿಯಾಗಿ, ಹಿಂಬಾಲಕನಾಗಿ, ಸ್ವರ್ಗದ ತಂದೆಗೆ ಮಗನಾಗಿ, ಮಗಳಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ನೀನು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಾಗ, ದೀಕ್ಷಾ ಸ್ನಾನ ಪಡ್ಕೊಂಡಾಗ ಯೇಸು ಕ್ರಿಸ್ತರು ನಿನಗೆ ಪರಿಶುದ್ಧಾತ್ಮರನ್ನು ಕೊಡ್ತಾರೆ. ಆ ಪರಿಶುದ್ಧಾತ್ಮರು ನಿನ್ನಲ್ಲಿ ಇದ್ದುಕೊಂಡು ನಿನ್ನನ್ನು ಯೇಸುವಿನ ದಾರಿಯಲ್ಲಿ ನಡೆಸ್ತಾರೆ. ಅದಾಗಿದೆ ಸಾಕ್ಷಿಯ ಜೀವನ. ಅಂಥ ಒಂದು ಜೀವಿತಕ್ಕೆ ನಾವೆಲ್ಲರೂ ಆಸೆ ಪಟ್ಟು ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚೋಣ. ನಾವೊಂದು ಕ್ಷಣ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಎಲ್ಲರೂ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ವಂದನೆ ಅಪ್ಪ, ನಿಮ್ಗೆ ಆರಾಧನೆ ಅಪ್ಪ. ನೀವು ಒಳ್ಳೆಯವರು, ನೀವು ಸದಾ ನಮ್ಮ ಒಳಿತನ್ನೇ ಬಯಸುವ ದೇವರಾಗಿದ್ದೀರಿ ಅಪ್ಪ. ಯೇಸುವೆ, 30 ವರ್ಷಗಳ ಕಾಲ ಮನುಷ್ಯನಾಗಿ ಶಾರೀರಿಕವಾಗಿ 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಜೀವಿಸಿದ್ರಿ. ನಿಮ್ಮ ಸುವಾರ್ಥ ದಿನಗಳಲ್ಲಿ 3.5 ವರ್ಷಗಳ ಕಾಲ ಸ್ವರ್ಗ ರಾಜ್ಯವನ್ನು ಪ್ರಕಟಿಸ್ತಾ ಬಂದ್ರಿ ಅಪ್ಪ. ಅಲ್ಲಿ ಅನೇಕರು ನಿಮ್ಮನ್ನು ಪರಿಚಯ ಮಾಡಿಕೊಂಡ್ರು, ಅನೇಕರನ್ನು ನೀವು ಸಂಧಿಸಿದ್ರಿ. ಆದರೆ ಅವರ ಜೀವಿತಗಳು ಏನಾಯಿತೋ ನಮಗೆ ಗೊತ್ತಿಲ್ಲ. ಆದರೆ ಪುನರುತ್ಥಾನರಾದ ನಿಮ್ಮನ್ನು ಸ್ವೀಕಾರ ಮಾಡಿಕೊಂಡ ಪ್ರತಿಯೊಂದು ಮನುಷ್ಯನು ನಿಮ್ಮಂತೆ ಬದುಕಲಿಕ್ಕೆ ಸಾಧ್ಯವಾಯಿತು, ನಿಮ್ಮಂತೆ ಜೀವಿಸಲಿಕ್ಕೆ ಸಾಧ್ಯವಾಯಿತು. ನಿಮ್ಮಂತೆ ಅಪ್ಪ ಈ ಲೋಕದಲ್ಲಿ ನಿಮ್ಮ ಹಾಗೆ ಜೀವಿತವನ್ನು ಜೀವಿಸಿ ಅನೇಕರನ್ನು
ನಿಮಗೆ ಪರಿಚಯ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಅಂಥ ಒಂದು ಜೀವಿತ ನಮ್ಮ ಒಬ್ಬೊಬ್ಬರ ಜೀವಿತಗಳಾಗಿ ಮಾರ್ಪಡಿಸಿರಿ ಅಪ್ಪ. ನಮ್ಮಲ್ಲಿರ್ತಕ್ಕಂಥ ಲೌಕಿಕವಾದ ಎಲ್ಲ ಚಿಂತನೆಗಳು ದೂರವಾಗಲಿ. ಪವಿತ್ರಾತ್ಮರನ್ನು ನಾವು ಹೊಂದಿಕೊಂಡವರಾಗಿ, ಅಭಿಷೇಕವನ್ನು ಪಡ್ಕೊಂಡವರಾಗಿ ಅಪ್ಪ, ನಿಮ್ಮನ್ನು ಹಿಂಬಾಲಿಸುತ್ತಾ, ನಿನ್ನನ್ನು ಪರಿಚಯ ಮಾಡುತ್ತಾ, ಅನೇಕರನ್ನು ನಿಮ್ಮ ರಾಜ್ಯಕ್ಕೆ ಸೇರಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ನಡೆಸಿರಿ ಅಂತೇಳಿ ಯೇಸುವೆ ನಿಮ್ಮ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ.